ಒಂದು ಊರಿನಲ್ಲಿ ಅಜ್ಜಿ ಇದ್ದಳು. ಅವಳು ತುಂಬಾ ಚೆನ್ನಾಗಿ ಮಾತಾಡುತ್ತಾಳೆ. ಹಳೆಯ ಕಥೆಗಳನ್ನು ಹೆಚ್ಚು ಗೊತ್ತಿದ್ದವಳು. ಆದರೆ ಒಂದು ವಿಷಯದಲ್ಲಿ ಅಜ್ಜಿಗೆ ಜಾಸ್ತಿ ಜಂಬ, ಅವಳ ಅಡುಗೆ. ನಾನು ಮಾಡಿದ ಹುಗ್ಗಿಯಂಥದ್ದು ಎಲ್ಲೂ ಸಿಗೋದಿಲ್ಲ ಅಂದಿದ್ದು ಅವಳ ವೈಖರಿ. ಊರಿನ ಎಲ್ಲ ಮಕ್ಕಳು ಬೆಳಿಗ್ಗೆ ಶಾಲೆಗೆ ಹೋಗುವ ಮುನ್ನ ಅಜ್ಜಿ ತಯಾರಿಸಿದ ಹುಗ್ಗಿ, ಅವಲಕ್ಕಿ, ಚಟ್ನಿ ತಿನ್ನೋದು ಒಂದು ಖುಷಿ. ಒಂದು ದಿನ ಹೊಸ ಮಗು ಆಕಾಶ್ ಎಂಬುವವನು ಊರಿಗೆ ಬಂದ. ಅವನ ಅಮ್ಮ ಅಪ್ಪ ಊರಿಗೆ ಕೇವಲ 1 ತಿಂಗಳಿಗೆ ಬಂದಿದ್ದರು. ಆಕಾಶ್ ಜಾಸ್ತಿ ಮಾತನಾಡುವವನೂ ಅಲ್ಲ, ಆದರೆ ತಿನ್ನೋದು ಅವನಿಗೆ ಬಹಳ ಇಷ್ಟ. ಅಜ್ಜಿ ಪ್ರತಿದಿನವೂ ಅವನಿಗೆ ಹೊಸದೇನಾದರೂ ತಿನ್ನಿಸಲು ಪ್ರಯತ್ನಿಸುತ್ತಿದ್ದಳು. ಇವತ್ತು ರವೆ ದೋಸೆ, ನಾಳೆ ಎಳ್ಳು ಹುಳ್ಳು, ನಿನ್ನಿಗೆ ಇಷ್ಟವಾಗುತ್ತೆ ನೋಡಿ ಅಜ್ಜಿ ಹೆಮ್ಮೆಯಿಂದ ಹೇಳುತ್ತಿದ್ದಳು. ಆಕಾಶ್ ತಿಂದು ನಗುತ್ತಿದ್ದ. ಆದರೆ ಯಾವ ದಿನವೂ ಅವನು ಇದು ತುಂಬಾ ಚೆನ್ನಾಗಿದೆ ಅನ್ನಲಿಲ್ಲ. ಅಜ್ಜಿ ಅಚ್ಚರಿಯಲ್ಲಿತ್ತು. ಈವರೆಗೆ ಯಾರೂ ಅವಳ ಅಡುಗೆಗೆ ಟೀಕೆ ಮಾಡಿರಲಿಲ್ಲ. ಈ ಮಗು ಯಾಕೆ ಯಾವ ಪ್ರತಿಕ್ರಿಯೆಯೂ ಕೊಡುತ್ತಿಲ್ಲ? ಒಂದು ದಿನ ಅಜ್ಜಿ ನಿರ್ಧರಿಸಿದಳು, ಅವನಿಗೆ ತನ್ನ ಹುಗ್ಗಿಯ ಮಾದರಿ ತಿನ್ನಿಸಬೇಕು. ಅವನ ತಾಯಂದಿರು ತಿನ್ನುತ್ತಿದ್ದ ಪುರಾಣ ಹುಗ್ಗಿ. ಅದಕ್ಕೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತಂದು ಸುಣ್ಣದ ಬಡ್ಡಿಯಲ್ಲಿ ಹೆಂಚಿದ ನಂತರ ತೂಗು ಚುಲಿಯಲ್ಲಿ ಬೆಂದಿತ್ತು. ಮನೆ ತುಂಬಾ ಸುಗಂಧ. ಇವತ್ತು ನನ್ನ ಮಾಸ್ಟರ್ ಪೀಸ್ ಅಂದಳು ಅಜ್ಜಿ ಆಕಾಶ್ನ ಮುಂದಿಡುತ್ತಾ. ಆಕಾಶ್ ಮನೆಯದು ಗಾಸಿ ನೋಡಿದ ಮಗು. 1 ಬಡಿತ ತಿನ್ನಿತು, 2ನೇ ಬಡಿತ ತಿನ್ನಿತು. ಆಗ ತಾನೇ ಮುಖದಲ್ಲಿ ನಗು ಮೂಡಿತು. ಇದು ಯಾವ ಹುಗ್ಗಿ ಅಜ್ಜಿ? ತುಂಬಾ ಚೆನ್ನಾಗಿದೆ ಎಂದು ಕೇಳಿದ. ಅಜ್ಜಿಗೆ ಆ ಕ್ಷಣದಲ್ಲಿ ಒಂದೇ ತಿಳುವಳಿಕೆ ಬಂತು. ಜಂಬ ಮಾತ್ರಕ್ಕಿಂತ ಇಷ್ಟಪಡುವ ಮನಸ್ಸು ದೊಡ್ಡದು. ಆ ಮಗು ಮಾತ್ರ ತಾನಾಗಿಯೇ ಸತ್ಯವನ್ನು ಹೇಳಿತು. ಅಜ್ಜಿ ನಗುತ್ತಿದ್ದಳು. ಅಜ್ಜನ ಚಿತ್ರ ಮುಂದೆ ಇಟ್ಟುಕೊಂಡು ಹೇಳಿದಳು, ನನ್ನ ರೆಸಿಪಿ ಜೀವಂತವಾಗಿರೋದು ಈ ಮಕ್ಕಳ ರುಚಿ ಮೆಚ್ಚಿದಾಗ ಮಾತ್ರ. ನಮಸ್ಕಾರ ಗೆಳೆಯರೇ.